ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೊಸದೊಂದು ಸಾಹಿತ್ಯ ಶೀರ್ಷಿಕೆ ಅಭಿಮಾನಿ ದೇವರ ಚಾನಲ್ಲು. ಅಭಿಮಾನಿ ದೇವರ ಚಾನಲ್ಲು ನನ್ನದೊಂದು ಚಾನಲು, ಅದುವೇ ಯೂಟ್ಯೂಬ್ ಚಾನಲು. ನಾ ಯಾರಿಗೂ ಕೇಳುವುದಿಲ್ಲ ಕಮೆಂಟು, ಲೈಕು, ಕಮೆಂಟು. ನಾ ಯಾರಿಗೂ ಕೇಳುವುದಿಲ್ಲ ಲೈಕು, ಕಮೆಂಟು. ಸಾಹಿತ್ಯ ಇಷ್ಟವಾದರೆ ನೀವೇ ಮಾಡಿ ಲೈಕು, ಕಮೆಂಟು. ಈ ಚಾನಲು ನಿಮ್ಮದು, ಹಾರೈಸಿ ಬೆಳೆಸುವ ಅಭಿಮಾನ ನಿಮ್ಮದು. ಈ ಚಾನಲ್ ಓಪನ್ ಮಾಡುವ ಆಸೆ ನನಗಿಲ್ಲ. ಕವನ ಕಾವ್ಯ ಬರೆದು ಹಾಕಿದರೆ ಯಾರು ಓದುವರೂ ಇಲ್ಲ. ಕವನ ಕಾವ್ಯ ಬರೆದು ಹಾಕಿದರೆ ಯಾರು ಓದುವರೂ ಇಲ್ಲ. ಓದಿದರೂ ಶೇರು ಕಮೆಂಟು ಮಾಡುವರೂ ಇಲ್ಲ. ನಿಮಗಾಗಿ ಓಪನ್ ಮಾಡಿದೆ ಈ ಚಾನಲು, ಅದುವೇ ಸಾಹಿತ್ಯ ಅಭಿಮಾನಿ ದೇವರ ಯೂಟ್ಯೂಬ್ ಚಾನಲು. ನನ್ನದೇನು ಇಲ್ಲಿ ಬೇಳೆ ಬೇಯದು, ಸ್ವರಚಿತ ಕವನ ಕಾವ್ಯ ರಚಿಸುವುದು. ಸಂಗೀತ ಇಲ್ಲದ ರಾಗ ತಾಳವಿಲ್ಲದ ವಾಚನ. ಸ್ವರಚಿತ ಕವನ ಕಾವ್ಯ ರಾಗದ ವಾಚನ. ನಿಮ್ಮ ಲೈಕುಗಳೇ ಇಲ್ಲಿ ಚಪ್ಪಾಳೆಯಂತೆ, ನಿಮ್ಮ ಶೇರು ಕಮೆಂಟುಗಳೇ ಇಲ್ಲಿ ಶಿಳ್ಳೆಯಂತೆ. ನಿಮ್ಮ ಲೈಕುಗಳೇ ಇಲ್ಲಿ ಚಪ್ಪಾಳೆಯಂತೆ, ನಿಮ್ಮ ಶೇರು ಕಮೆಂಟುಗಳೇ ಇಲ್ಲಿ ಶಿಳ್ಳೆಯಂತೆ. ಹೊಸ ಕವನ ಕಾವ್ಯ ಬರೆಯಲು ಸ್ಫೂರ್ತಿ ಇಂದಿಗೂ. ಶೇರು ಕಮೆಂಟು ಲೈಕು ಮರೆಯಬೇಡಿ ಎಂದೆಂದಿಗೂ. ನಿಮಗಾಗಿಯೇ ಈ ಕವನ ಕಾವ್ಯ ವಾಚನ. ದಣಿದು ಬಂದ ಅಭಿಮಾನಿ ದೇವರಿಗೆ ರೋಮಾಂಚನ. ನನ್ನದೊಂದು ಅಳಿಲು ಸೇವೆ, ಸಾಹಿತ್ಯ ರೂಪದಲ್ಲಿ ನಿಮ್ಮಗಳ ಸೇವೆ. ಲೈಕು ಶೇರು ಕಮೆಂಟು ಇಲ್ಲವಾದಲ್ಲಿ ಅಭಿಮಾನಿ ದೇವರ ಚಾನಲು ಬೆಳೆಯುವುದಿಲ್ಲ ಇಲ್ಲಿ. ಇದು ನಿಮ್ಮ ಚಾನಲು, ಸಾಹಿತ್ಯ ಅಭಿಮಾನಿ ದೇವರ ಚಾನಲ್ಲು. ಮರೆಯಬೇಡಿ ಬೆಲ್ ಬಟನ್ ಒತ್ತುವುದು ಮರೆಯಬೇಡಿ.